ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸಂಜೆ ಮೇಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಹೆವಿ ಕೆಲಸ ಇರೋದ್ರಿಂದ ತುಂಬ ಸುಸ್ತಾಗಿದ್ದೀನಿ. ಬಟ್ ಆದರೂ ಕೂಡ ಇವಾಗ ಅರ್ಜೆಂಟಿಗೆ ಸಾಂಬಾರು ಅಂತ ಬೇಕೇ ಬೇಕಲ್ವ. ಸಾಂಬಾರಿಲ್ಲ ಅಂದರೆ ಊಟ ಮಾಡೋದು ಹೇಗೆ? ಅದಕ್ಕೋಸ್ಕರ ಸಂಜೆ ಒಳಗಡೆ ಬಂದಾಗ ನಾನು ಡೈರಿ ಹಾಲು ಕರೆದು ಡೈರಿಗೆ ಹಾಕ್ಬರೋಷ್ಟರಲ್ಲಿ ನಮ್ಮ ಅತ್ತೆ ಅವರು ಸ್ವಲ್ಪ ಪುರಿನ ಒಗ್ಗರಣೆ ಮಾಡಿದರು, ಕಡಲೆ ಪುರಿನ. ಸೊ ಅದನ್ನು ತಿಂದ್ಕೊಂಡು ಅವರು ಕಾಫಿ ಕೇಳಿದರು ಅಂತ ಕಾಫಿ ಇಟ್ಕೊಟ್ಟೆ. ಹಾಗೆ ಪುರಿ ಖಾರವಾಗಿ ಚೆನ್ನಾಗಿದ್ವಿ ತಿನ್ನೋಕ್ಕೆ. ಅದನ್ನು ಯಾವ ರೀತಿ ಮಾಡಿದರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಇವಾಗ ನಾನು ಸಾಂಬಾರು ರೆಸಿಪಿನ ತೋರಿಸೋಣ ಅಂತ ಇದ್ದೀನಿ. ನಾವು ಹೂವು ಕೊಯ್ಲಿಕ್ಕೆ ಹೋದಾಗ ಬೆಳಗ್ಗೆ ಒಂದು 9:30 10 ಗಂಟೆ ಆಗಿತ್ತು. 10 ಗಂಟೆಲಿ ಹೋದರೂ ಸಂಜೆ 5:30 ತನಕ ಕೆಲಸ ಮುಗಿಸಿ ಹೊಲದಲ್ಲಿ ಮತ್ತು ಮನೆಗೆ ಬಂದು ಮತ್ತೆ ಹಸುಗಳು ಹಾಲು ಕರೆಯೋದು, ಈ ಥರ ಎಲ್ಲ ಕೆಲಸದ ಮಧ್ಯದಲ್ಲಿ ನನಗೆ ಸಾಂಬಾರು ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಸಂಜೆಗೆ ಸ್ವಲ್ಪ ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡೆ ಸಾಂಬಾರಿಗೋಸ್ಕರ ಒಂದೆರಡು ಮೂಲಂಗಿನ ಯೂಸ್ ಮಾಡ್ಬೋದಲ್ವ ಅಂತ. ಸೊ ಮೂಲಂಗಿನ ಯೂಸ್ ಮಾಡಿಕೊಂಡು ನಾನು ಮೊಸರು ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ಲಾಗಿ, ತುಂಬ ಕಡಿಮೆ ಟೈಮಲ್ಲಿ, ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡೋವಂಥದ್ದು ಒಂದು ಮೊಸರು ಸಾಂಬಾರು. ಸೊ ಆ ಸಾಂಬಾರಿನ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು 4 ಮೂಲಂಗಿನ ತೊಗೊಂಡಿದ್ದೀನಿ. ನೀವು 4 ಇಲ್ಲ ಎಷ್ಟು ಜನ ಇದ್ದೀರಾ ನೋಡ್ಕೊಂಡು ಹಾಕೊಳ್ಳಿ. ನಮ್ಮ ಮನೆಯಲ್ಲಿ 6ರಿಂದ 7 ಜನ ಇದ್ದೀವಿ. ಸೊ ಅದಕ್ಕೋಸ್ಕರ 4 ತೊಗೊಂಡಿದ್ದೀನಿ. ನೀವು 2-3 ಜನ ಇದ್ದರೆ 2-1 ಸಾಕು ಅನ್ಕೋತೀನಿ. ಸೊ ನಂತರ ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ, ಹಿಂದೆ ಮುಂದೆ ಎಲ್ಲ ಇರೋದೆಲ್ಲ ತೆಗೆದು ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ತುಂಬಾ ಸಣ್ಣ ತೂತ ಇರುತ್ತಲ್ವ, ಸೂತು ಆ ರೀತಿ ಸಣ್ಣದಾಗಿ ತುರ್ಕೊಬೇಕು, ಚಿಕ್ಕದಾಗಿ ತುರ್ಕೊಬೇಕು. ದಪ್ಪ ಬಂದರೆ ಅದೊಂದು ಸ್ವಲ್ಪ ಏನು ಅಂದರೆ ಊಟ ಮಾಡುವಾಗ ಮೂಲಂಗಿ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ಅಂತ ಅನಿಸಲ್ಲ. ಸೊ ಅದೇನೆಂದರೆ ಫುಲ್ ಸಣ್ಣ ಆದರೆ ಬೆಂದ ಮೇಲೆ ಫುಲ್ ಮ್ಯಾಶ್ ಆಗಿರುತ್ತಲ್ವ, ಹಾಗಾಗಿ ನಾವು ಮೂಲಂಗಿ ಯೂಸ್ ಮಾಡಿದ್ದೀವಿ ಆ ಸಾಂಬಾರಿಗೆ ಅನ್ನೋದೇ ಗೊತ್ತಾಗಲ್ಲ, ಬಟ್ ಟೇಸ್ಟ್ ಸೂಪರಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ತುರ್ದು ಸೈಡಿಗೆ ತೆಗೆದುಕೊಂಡಿದ್ದೀನಿ. ಇಲ್ಲಿ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಶುಂಠಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಕರಿಬೇವಿನ ಸೊಪ್ಪು ಇತ್ತು ಅಂದರೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಬೋದು. ನಂತರ ಹಸಿರು ಮೆಣಸಿನ್ಕಾಯಿ ಒಂದು ದೊಡ್ಡ ಸೈಜದು 2 ಹಾಕ್ಕೊಂಡಿದ್ದೀನಿ, 2 ಸಾಕು ಖಾರಕ್ಕೆ. ಸೊ ನಂತರ ಕೊತ್ತಂಬರಿ ಸೊಪ್ಪನ್ನ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ತೇನೆ ತರ್ತರಿಯಾಗಿ ರುಬ್ಕೊಂಬರೋಣ. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದೇ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಬಳಸ್ತಾ ಇಲ್ಲ. ಸೊ ನೋಡಿ ಯಾವ ರೀತಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ಇಷ್ಟು ಸಾಕು, ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಆದರೆ ಸಾಕು. ಇಲ್ಲಿ ಜಾಸ್ತಿನ ಬಳಸಬೇಕು ಅಂತ ಏನಿಲ್ಲ ಈರುಳ್ಳಿನ. ಸೊ ಸ್ವಲ್ಪ ಸಿಪ್ಪೆ ತೆಗೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಮೊಸರು ಸಾಂಬಾರಿಗೆ ನಮಗೆ ಫ್ರೆಶ್ ಆಗಿರೋವಂಥ ಒಂದು ಸಣ್ಣ ಬಟ್ಲಲ್ಲಿ, ಅಂದರೆ ಒಂದು 150ರಿಂದ 200 ಗ್ರಾಮ್ನಷ್ಟು ಮೊಸರು ಇದ್ದರೆ ಸಾಕು ಅಂತ ಅನ್ಕೋತೀನಿ. ನಮ್ಮ ಮನೆಯಲ್ಲಿ 7 ಜನ ಇರೋದ್ರಿಂದ ಮೊಸರು ಸಾಂಬಾರಿಗೆ ಅದು ಸಾಕು. ಸೊ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿನ ಹಿಡ್ಕೊಂಡು ಅದ್ರ ಮೇಲೆ ಒಂದು ಬಾಣಲಿ ಕಾದ ನಂತರ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಬಳಸಬೇಡಿ, ಇದಕ್ಕೆ ಯಾವುದೂ ಕೂಡ ಜಾಸ್ತಿ ಅವಶ್ಯಕತೆ ಇಲ್ಲ. ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ, ಸ್ವಲ್ಪ ಅದರಲ್ಲೇ ಮಾಡ್ಕೊಬೋದು. ಸೊ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಕು ಅನ್ಕೋತೀನಿ. ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ, ಅಥವಾ ನೀವು ಕಡಲೆಬೇಳೆ ಬದಲು ಉದ್ದಿನಬೇಳೆ ಕೂಡ ಹಾಕೊಬೋದು. ನಂತರ ಸಾಸಿವೆ, ಜೀರಿಗೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಬೇಕಿತ್ತು, ಬಟ್ ಸಂಜೆ ಆಗಿತ್ತಲ್ವ, ಸಂಜೆ ಟೈಮಲ್ಲಿ ಕರಿಬೇವಿನ ಸೊಪ್ಪು ಕುಯ್ಯಬಾರ್ದು ಅನ್ನೋದಕ್ಕೋಸ್ಕರ ಕುಯ್ದಿಲ್ಲ. ನೀವು ಬೇಕಿದ್ದಲ್ಲಿ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಈಗ ಹೋಗ್ಬೇಕಲ್ಲ, ಸಂಜೆ ಟೈಮಲ್ಲಿ ಕುಯ್ಬೇಕಲ್ಲ ಅನ್ನೋದಕ್ಕೋಸ್ಕರ ಹೋಗಿ ಕುಯ್ದಿಲ್ಲ. ಒಂದು ಈರುಳ್ಳಿ ಏನೋ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಾನು 1 ಸ್ಪೂನ್ಗೂ ಕಡಿಮೆ, ಚಿಕ್ಕದ ಸ್ಪೂನಲ್ಲಿ 1 ಸ್ಪೂನ್ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು, ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆ, ಶುಂಠಿದು, ಸೊ ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಸ್ವಲ್ಪ ಅದ್ರ ಘಾಟ್ ಸ್ಮೆಲ್ ಏನಿದೆ ಅದೆಲ್ಲ ಹೋಗೋ ತನಕ ಫ್ರೈ ಮಾಡೋಣ. ನಂತರ ನಾವು ತುರಿದಿಟ್ಕೊಂಡಂಥ ಮೂಲಂಗಿ ಕೂಡ ಹಾಕೊಳ್ಳೋಣ. ಸೊ ಈ ಮೂಲಂಗಿ ಹಾಕ್ಕೊಂಡು 1 ನಿಮಿಷ ನೀಟಾಗಿ 1ರಿಂದ 2 ನಿಮಿಷ ಒಗ್ಗರಣೆನಲ್ಲೇ ಬೇಯಿಸ್ಕೊಬೇಕು. ಅದು ಇವಾಗ ಅಂದರೆ ಮೊಸರನ್ನ ಸೇರಿಸಿದ ಮೇಲೆ, ಮೊಸರನ್ನ ನಾವು ಯಾವುದೇ ಕಾರಣಕ್ಕೂ ಅದು ಬೇಯೋವಂಥ ಟೈಮಲ್ಲಿ ಹಾಕಲ್ಲ, ಅದು ಫುಲ್ಲು ತಣ್ಣಗಾದ ಮೇಲೆ ಹಾಕೋದು. ಹಾಗಾಗಿ 2 ನಿಮಿಷ ನೀಟಾಗಿ ಮೂಲಂಗಿನ ಬೇಯಿಸ್ಕೊಬೇಕು. ಈ ರೀತಿ ಎಲ್ಲ ಮಿಕ್ಸ್ ಆಗೋ ಥರ ನಾವೇನು ಮಸಾಲ ಹಾಕಿದ್ದೀವಿ, ಖಾರ ಐಟಮ್ ಏನು ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ
ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು. ನಂತರ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನು ಬೇಕಾಗಲ್ಲ ಮೂಲಂಗಿ, ಯಾಕಂದರೆ ಸಣ್ಣದಾಗಿ ತುರಿದಿರೋದ್ರಿಂದ ತುಂಬ ಹೊತ್ತು ತಗೊಳ್ಳಲ್ಲ ಇದು ಬೇಯಲಿಕ್ಕೆ. ಚೆನ್ನಾಗೆಲ್ಲ ಬೆಂದಿದೆ. ನೋಡ್ತಾ ಇದ್ದೀರಾ, ಮೊಸರು ಸಾಂಬಾರಿಗೆ ಈ ಥರ ಮೂಲಂಗಿನ ಬಳಸಿ ನಾವು ಮಾಡೋವಂಥ ಸಾಂಬಾರು ಸೂಪರಾಗಿರುತ್ತೆ. ಹಾಗೆ ಗ್ಯಾಸ್ನ ಆಫ್ ಮಾಡಿ ಒಂದು 10 ನಿಮಿಷನೂ ಬೇಕಾಗಲ್ಲ, ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಫುಲ್ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಬಿಸಿ ಇರುವಾಗ ನಾವೇನಾದರೂ ಮೊಸರನ್ನ ಆ್ಯಡ್ ಮಾಡಿದರೆ ಅದೇನಾಗುತ್ತೆ, ಒಡೆದೋಗ್ಬಿಡುತ್ತೆ, ಇಪ್ಪೆ ಥರ ಆಗಿರುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಅದು ಸ್ವಲ್ಪ ಬಿಸಿ ಹಾರಿ ತಣ್ಣಗಾದ್ಮೇಲೆ ಹಾಕೋಬೇಕು, ಆವಾಗ ಟೇಸ್ಟಾಗಿರುತ್ತೆ. ಸೊ ಈ ಟೈಮಲ್ಲಿ ನಾನು ಫ್ರೆಶ್ ಆಗಿರೋಂಥ ಮೊಸರನ್ನ ಬಳಸ್ತಾ ಇದ್ದೀನಿ. ನೀವು ಕೂಡ ಫ್ರೆಶ್ ಅಥವಾ ಡೈರಿಯಿಂದ ತಂದದ್ದು ಮೊಸರಾದರೂ ಸರಿ, ಬಟ್ ನಾನಿಲ್ಲಿ ಡೈರಿಯಿಂದ ತರಲಿಕ್ಕೆ ಹೋಗಿಲ್ಲ, ನನ್ನ ಮನೆಯಲ್ಲಿರೋಂಥ ಮೊಸರನ್ನೇ ಹಾಕೊತಾ ಇದ್ದೀನಿ. ಬಟ್ ಹುಳಿ ಬಂದಿರಬಾರ್ದು, ಇದು ಹುಳಿ ಬಂದರೆ ಟೇಸ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಹುಳಿ ಅನಿಸಿದರೆ ಅದೇನಾಗುತ್ತೆ, ಮೂಲಂಗಿನೂ ಸ್ವಲ್ಪ ಖಾರ ಹುಳಿ ಎಲ್ಲ ಮಿಕ್ಸ್ ಇರೋದ್ರಿಂದ ಅದೇನಾಗುತ್ತೆ ಅಂದರೆ ಬಾಯಿಗೆ ಟೇಸ್ಟ್ ಕೊಡಲ್ಲ. ಹಂಗಾಗಿ ಫ್ರೆಶ್ ಆಗಿರೋಂಥ ಮೊಸರನ್ನ ಬಳಸಿ. ಏನಾದರೂ ಅಕಸ್ಮಾತ್ ಏನಾದರೂ ಹುಳಿ ಬಂದಿದೆ ಮೊಸರು ಅಂತ ಹೇಳಿದರೆ, ನೀವು ಈ ಮೊಸರು ಆ್ಯಡ್ ಮಾಡಿದಾಗ ಅದಕ್ಕೆ 1/4 ಕಪ್ಪಷ್ಟು ಅಥವಾ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನ ಆ್ಯಡ್ ಮಾಡಿ, ಹುಳಿ ಕಡಿಮೆ ಆಗುತ್ತೆ ಏನಾದರೂ ಹುಳಿ ಇದ್ದಲ್ಲಿ ಮಾತ್ರ. ಸೊ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನಾದರೂ ಮಾಡ್ಕೊಬೋದು. ಬಿಸಿ ಅನ್ನಕ್ಕೆ ಈ ಥರ ಗಟ್ಟಿ ಇದ್ರೇ ಚೆಂದ, ಗಟ್ಟಿ ಮಾಡಿಕೊಂಡು ತಿಂದರೆ. ಇಲ್ಲ ನೀವು ಸ್ವಲ್ಪ ಸಾಂಬಾರು ಥರ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ಇಷ್ಟನ್ನು ಹಾಕಿ ರುಚಿಗೆ ನೋಡಿಕೊಂಡು, ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ದಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ, ಈಗ ಸಾಂಬಾರು ರೆಡಿ. ಮೊಸರು ಸಾಂಬಾರು ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಂತ ನೋಡ್ತಾ ಇದ್ದೀರಾ. ಇದಕ್ಕೆ ಕಡಿಮೆ ಟೈಮ್ ಕೂಡ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ, ಹಾಗೆ ತುಂಬ ಬೇಗ ಮಾಡ್ಕೊಬೋದು. ಟೇಸ್ಟ್ ಮಾತ್ರ ಯಾವ ಸಾಂಬಾರಿಗೂ ಸಾಟಿ ಇಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಇನ್ನೊಂದು ಮಾಡ್ತಾಯಿದ್ದೀನಿ. ಸೊ ಈ ಕಾಂಬಿನೇಷನಿಗೆ ಸೈಡ್ ಡಿಶ್ ಆಗಿ ನಾನು ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸೊ ಈ ಮಜ್ಜಿಗೆ ಮೆಣಸಿನ್ಕಾಯಿನ ನಾವು ರೈಸ್ ಜೊತೆ, ಈ ಮೊಸರು ಸಾಂಬಾರು ಜೊತೆ ಸೈಡಾಗಿ, ಅಂದರೆ ಉಪ್ಪಿನಕಾಯಿನ ಬದಲು ಈ ಥರ ಮಜ್ಜಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ತಿಂದ್ವಿ ಅಂದರೆ ನಾವು 1-2 ತುತ್ತನ್ನ ಕಡಿಮೆ ಮಾಡ್ತೀವಿ ಅನ್ಸಲ್ಲ, ಇನ್ನು ಎಕ್ಸ್ಟ್ರಾ ತಿಂದಿದ್ದು ಕೂಡ ಗೊತ್ತಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ನೋಡ್ತಾ ಇದ್ದೀರಾ, ನಾನು ಇಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ, ಮೊಸರು ಸಾಂಬಾರು ಕೂಡ ಹಾಕ್ಕೊಂಡಿದ್ದೀನಿ, ನಂತರ ಮಜ್ಜಿಗೆ ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟನ್ನು ತಿಂದು ನೋಡ್ತಾ ಇದ್ದರೆ ಅದಕ್ಕೆ ರುಚಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ.